ಎಲ್ಲರಿಗೂ ನಮಸ್ಕಾರ. ಭಾಳ ಮಂದಿ ಕೇಳ್ತಾ ಇದ್ರಿ ಅಮೇರಿಕಾ ಗಂಡು ಹಳ್ಳಿ ಹುಡುಗಿ ಕತೆ ಹಾಕ್ರಿ, ಭಾಳ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರಿ ಅಂತ. ಇಲ್ಲ, ಅದು ಏನಾಗಿತ್ತಂದ್ರೆ ನಾನು ಮುಗಿತು ಬಿಡು, ಮಕ್ಕಳಾಯ್ತು ಎಲ್ಲ ಆಯ್ತು, ಇನ್ನು ಮುಗಿಸೋಣ ಅಂತ ಬಿಟ್ಟಿದ್ದಷ್ಟೇ. ಆಯಿತು, ಅದಕ್ಕೋಸ್ಕರ ಒಂದು ಫಿನಿಶಿಂಗ್ ಕೊಡ್ತೀನಿ. ಎಷ್ಟು ಎಪಿಸೋಡ್ ಹಾಕವ ನೋಡೋಣ, ಅಷ್ಟು ಎಪಿಸೋಡ್ ಮಾಡ್ತೀನಿ. ಇನ್ನು ಮುಂದೆ ಸದ್ಯಕ್ಕೆ ಈ ಚಾನಲ್ ಒಳಗೆ ನಾನು ಯಾವುದು ಸೀರಿಯಲ್ ಟೈಪ್ ಕತೆ ಹಾಕ್ತಾ ಇಲ್ಲ, ಒಂದು ಸಿಂಗಲ್ ಹಾಕ್ತಾ ಇರೋದ್ರಿಂದ ಇದರಲ್ಲಿ ನಾನು ಅಮೇರಿಕಾ ಗಂಡು ಹಳ್ಳಿ ಹುಡುಗಿ ಕತೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಟ್ಟಾರದ ಗೆಳತಿಯರು ಕೂಡ ಕೆಲವ್ರಿಗೆ ಇಷ್ಟ ಆಗೈತಿ, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಆದರೂ ನಾನು ಇಷ್ಟ ಆಗಿರೋರನ್ನ ಕನ್ಸಿಡರ್ ಮಾಡಿಕೊಂಡು ಅವ್ರಿಗೋಸ್ಕರ ಒಟ್ಟಾರದ ಗೆಳತಿಯರನ್ನು ಕೂಡ ಹಾಕ್ತೀನಿ. ನೋಡ್ರಿ, ಖಂಡಿತ ನಿಮ್ಗೆ ಎಪಿಸೋಡ್ ಇಷ್ಟ ಆಗ್ತಾವೆ. ಹಂಗೆ ಇದು ಅಮೇರಿಕಾ ಗಂಡು ಹಳ್ಳಿ ಹುಡುಗಿ ಕತೆಗೆ ಲೈಕ್ ಮಾಡಿರಿ. ಆದಷ್ಟು ದಯವಿಟ್ಟು ಈ ಚಾನಲ್ ಒಳಗೆ ಕಂಟಿನ್ಯೂ ಮಾಡ್ತೀನಿ, ಸಪೋರ್ಟ್ ಮಾಡಿರಿ. ಅದಕ್ಕೆಮ್ಮ ಎದಕ್ಕೆ ಸಿಟ್ಟಾಗಿರಿ? ಅಲ್ಲ, ನಿಮ್ಮ ಅಣ್ಣಗೆ ಏಟ್ರ ಜವಾಬ್ದಾರಿ ಐತಿನ ಮಾತೆತ್ತಿದ್ರೆ ಅಂಬುಜಾ ಅಂಬುಜಾ ಅಂತ ಅಳೋದೊಂದೇ ಗೊತ್ತಿರೋದು, ಮತ್ತೊಂದೇನು ಗೊತ್ತಿಲ್ಲ. ಅಲ್ಲ, ಹುಡುಗ ಬಂದು ಬಂಗಾರ ಚೈನಾ ತಗೊಂಬಾ ಅಂತ ಕಳ್ಸೇನಿ. ಎಷ್ಟೊತ್ತಾತು, ಬರೋರೆಲ್ಲ ಮಂದಿ ಬಂದು ಹೋದ್ರು, ನಾಮಕರಣನ ಮುಗಿದು ಹೋತು, ಎಲ್ಲ ಮುಗೀತು, ಮಂದಿ ಹೋದ್ರು, ಇನ್ನೂ ಬಂದಿಲ್ಲ. ಇನ್ನು ಮಂದಿ ಬಂದವ್ರೆ ಏನಂದ್ರೆ, ಈ ಸ್ವಾದರತ್ತಿ ಚೈನಾ ತಂದಾಳ, ಆ ಸ್ವಾದರತ್ತಿ ಏನು ತಂದೇ ಇಲ್ಲಲ್ಲ ಅಂತೇಳಿ ಎಲ್ಲರೂ ಅಂದಾತು. ಅಯ್ಯೋ, ಇರ್ಲಿ ಬಿಡ್ರಿ ಅತಿಯಮ್ಮ, ಮಂದಿ ಸಲ ಜೀವನ ಮಾಡ್ತೇವನ. ಅದೇನಂತಾರ, ಲಾಕ್ತಿಗೆ ಹೆದ್ರಿ ಮಾವಂದೇನೋ ತುಳಿದಿದ್ರಂತ, ಹಂಗಾತಪ್ಪ. ಇದು ಏನಾಗೋದಿಲ್ಲ, ನೀವು ತಂದಿದ್ದು ಬಿಟ್ಟಿದ್ದು ನಮಗೆ ಗೊತ್ತಿದ್ರೆ ಸಾಕಲ್ಲನ, ಅಷ್ಟೇ ಅಪ್ಪ. ನಮ್ಮಣ್ಣ ಏನು ಯಾರ ಮಾತೀತಿಗೆ ಸಿಕ್ಕರೋ ಏನು ಮಾಡಿದ್ರಪ್ಪ ಯಾರಿಗೆ ಗೊತ್ತು. ಆ ಲಟಾರಿ ಗಾಡಿ ಅಂಬುಜಾನ್ ತಗೊಂಡು ಹೋಗಿ ಬರ್ಬೇಕಲ್ಲ ಇಲ್ಲಿ ಮುಟ್ಟಾಕ. ತಲೆ ಕೆಡಿಸ್ಕೋಬೇಡ್ರಿ, ನಮ್ಮ ಗಿರ್ಜಿ ಇಲ್ಲೇ ಅದಾಳ, ಪಾರಕ್ಕ ಅದಾಳ. ನೀವು ಚೈನಾ ತಂದು ಹಾಕಿದ್ದನ್ನ ನಮ್ಮ ಗಿರ್ಜಿ ಪಾರಕ್ಕ ಇಬ್ರು ಊರಾಗ ಆರಾಮ್ ಪ್ರಚಾರ ಮಾಡ್ತಾರ. ಟಿವ್ಯಾಗ ಹಾಕಿದ್ರು ಒಬ್ರು ಕಿವಿ ಬೀಳ್ತತಿ, ಒಬ್ರು ಕಿವಿ ಬೀಳುದಿಲ್ಲ. ಏನ್ರಿ, ನೀವು ಬೇಕಾದಲ್ಲಿ ಹಾಕಿದ್ರು ಒಬ್ರು ಕಿವಿ ಬಿದ್ದು ಒಬ್ರು ಕಿವಿ ಬೀಳುದಿಲ್ಲ. ಆದ್ರೆ ನಮ್ಮ ಗಿರ್ಜಿ ನೋಡಿ ಹೇಳಲ್ಲ, ಒಬ್ಬೊಬ್ರು ಮನಿ ಬಾಕಲ್ಲಾಗ ಹೋಗಿ ಒಳಗಿದ್ದಾರನ್ನ ಹೊರಗೆ ಕರೆದು ಹೇಳಿ ಬರ್ತಾಳ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಯವ್ವ ಶಾಂತಕ್ಕ, ನನ್ನೇನು ಇದು ಮಾಡಿಯೇನು ಆಲ್ ಇಂಡಿಯಾ ರೇಡಿಯೋ? ಅಲ್ಲ, ಆಲ್ ಇಂಡಿಯಾ ಗಿರ್ಜಕ್ಕ. ಭಾರಿ ಚಲೋ ಅಥವಾ ಫಂಕ್ಷನ್. ಹುಡುಗಂದು ನಾಮಕರಣನೂ ಮುಗೀತು, ಎಲ್ಲ ಮುಗೀತು. ಯಶವಂತ್ ಹೆಸರು ಭಾರಿ ಚಂದ ಇಟ್ಟಿರ್ ಬಿಡ. ಅಯ್ಯೋ ಅಯ್ಯೋ, ಯಾರು ಹೇಳಿದ್ರು ಬೇಮ್ಮ ನೀನು ಯಶವಂತ್ ಅಂತೇಳಿ? ಯಾರಿಗೆ ಹೇಳ್ಬಿಡ ಈಕ? ಏನಾತ್ ಬಿಡ ಹೇಳಿದ್ರ? ಅಯ್ಯ ಹುಡುಗನ ಹೆಸರು ಯಾರ ಮುಂದೆ ಹೇಳ್ಬೇಡ ಅಂತೀಯಲ್ಲ ನೀನು? ಅಯ್ಯ ಸುದ್ದಿ, ಅಲ್ಲ ಇಂಥ ಚಂದ ಹೆಸರಿಟ್ಟು ಯಾರಿಗೆ ಹೇಳ್ಬೇಡ ಅಂತ. ಅಲ್ಲ, ಇಡೇ ಊರ್ ಮಂದಿನ ಕರೆದಿದ್ದಲ್ಲ ನೀನು, ಮತ್ ನಾ ಯಾಕೆ ಹೇಳಕ್ ಹೋಗ್ಲಿ? ಎಲ್ಲಾರ ಇದ್ರಿಗೆ ಇಟ್ಟಿಯವ, ಮುಗೀತು. ಕ್ಯಾಪ್ ಕಿವ್ಯಾಗ ಏನು ಮಾಡ್ಲಂತನ್ನ. ನೀನು ಶಾಣೆ ಇದೀವ ಶಾಂತಕ್ಕ. ನಾನೇ ಯವ್ವ ಕಿವ್ಯಾಗ ಹೋಗಿ ಹೇಳಿದ್ದು ಯಶವಂತ್ ಅಂತೇಳಿ. ನೀ ಹೇಳಿಯನ ಅದಂತೀನಿ ನಾನು, ನಮ್ಗೆ ಹೆಂಗೆ ಗೊತ್ತಾತ ಅಂತೇಳಿ. ನಾವೇನು ಬರ್ತೇವ, ಊರಿಗೆ ಹೋಗ್ತೇವೆ. ನಿಮ್ಮ ಅಣ್ಣ ಬಂದಂದ್ರೆ ಇವತ್ತ, ಯಾಕಂದ್ರೆ ನಾಳೆ ಇಕ್ಕಿದ್ದು ದವಾಖಾನ್ಯಾಗ ಚೆಕಪ್ ಐತಿ ಗಂಗಾಂದ, ಅದಕ್ಕೆ ಹೋಗಿ ಬರ್ತೇವೆ ತಗೋರು. ಇನ್ನೂ ಅಣ್ಣನ ಬಂದಿಲ್ಲ ಅತಿಯಮ್ಮ, ಹೋಗು ಮಾತಾಡ್ತೀವ. ನೀ ಆಲೆ ಏನಾಗೋದಿಲ್ಲ, ಸುಮ್ಮನೆ ಇರು, ಒಟ್ಟು ಹೋಗು ಅಂತಿ. ಚೆಕಪ್ ಎಂದಿರೋದು ನಾಳೆನ ಬೆಳಗ್ಗೆ ದೌಡ್ ನಶಿನ ನಾಷ್ಟ ಇಷ್ಟ ಮಾಡಿಬಿಡುವಂತ್ರಿ. ಈಗ ಬಿಟ್ಟು ಕತ್ತಲಾಗ ಊರು ಮುಟ್ಟಿ ಯಾವ ಸುಮ್ಮನೆ ಇರು ನೀನು. ಅದು ಇನ್ನೂ ಬಂದೇ ಇಲ್ಲ ಅಣ್ಣ, ನೀ ಸುಮ್ಕಿರುವ ಅತಿಯಮ್ಮ. ಹಬ್ಬದ ದಿನ ಇವತ್ತು ನಮ್ಮ ಅಮ್ಮಗ ನಾಮಕರಣ ಆಗೈತಿ, ಇಷ್ಟು ಮಂದಿ ಈಗ ಹೋದಂದ್ರೆ ಮನೆ ಬಿಕ್ಕೋ ಅನ್ನಂಗಿಲ್ಲ ನಮ್ಗೆ. ಸುಮ್ಮನೆ ಇರು ನೀನು. ಅರೇ ಶಾಂತಂದು ಅಕ್ಕ, ನಮ್ದು ಅರೇ ಸಸ್ತಾದು ಇತ್ತು, ದಯವಿಟ್ಟು ಕಪಡೆದು ನೀವು ನಿಮ್ದು ಬಚ್ಚಾದುಗೆ ಹಾಕೋದು ಬಿಡಬೇಡಿ, ಸಸ್ತಾದು ಇದೆ ಅಂತ. ಅರೇ ನಮ್ದುಗೆ ಭಾಳ ಇಷ್ಟಪಟ್ಟು ತಂದಿದ್ದೀವಿ, ದಯವಿಟ್ಟು ನಿಮ್ದು ಬಚ್ಚದುಗೆ ಹಾಕಿ ಅದನ್ನ. ಏನ್ ಮಾತಾಡ್ತಿಲ್ಲ ಪತಿ, ರೊಕ್ಕ ಮುಖ್ಯ ಅನ್ಲೇ, ಪ್ರೀತಿಯಿಂದ ತಂದು ಕೊಟ್ಟಿಲ್ಲ ಅಷ್ಟೇ ಸಾಕು. ಹಾಕ್ತೇನೆ ತಗೋರಿ, ಅದಕ್ಕೇನಾಗೋದೈತಿ ಏನು? ಹಾಕ್ತೀನಿ ನೀವು ನೋಡುಂತು, ಯಾವ್ದಾರ ಹಬ್ಬಣಿಗೆ ಹಾಕಿ ಕರ್ಕೊಂಬರ್ತೇನಪ್ಪ. ಹಂಗೆಲ್ಲ ಏನಿಲ್ಲವ, ಎಲ್ಲಾರು ತಂದಿದ್ದನ್ನ ಹಾಕ್ತೇನೆ. ಶಾಂತಕ್ಕ, ನಾ ತಂದಿದ್ದ ಅಂಗಿ ದೊಡ್ಡದೈತಿ, ಇಟ್ಟು ಹಾಕಕ್ ಬರ್ತೈತಿ. ಏನ ಇಟ್ಟ ಹಾಕ ನೀನು, ನಡಿತೈತಿ. ಗಿರ್ಜಿ ಅಡಿಗೆ ಭಾಳ ಉಳ್ದೈತಿ, ನಾಮಕರಣಕ್ ಮಾಡಿದ್ದ. ಏನ ಒಟ್ಟೊಟ್ಟು ಕಟ್ಕೊಂಡು ಹೋಗ್ರಲ್ಲ ಮನೆಗೆ, ನಾವು ಎಲ್ಲರೂ ತಿನ್ನುವಷ್ಟು ಇಟ್ಕೊಂಡೇವಿ. ಏನು ಒಟ್ಟು ಡಬ್ಬಿ ತೊಗೊಂಬರ್ರಿ, ಆಮೇಲೆ ಈಗ ಹೋಗ್ಬೇಕಾರ ತಂದು. ನನ್ನ ಕಡೆನು ಹಾಳಿ ಪಾಳಿ ಯಾವ ಇಲ್ಲವ, ಹಾಳ್ಯಾಗಾರ ಏನು ಹಾಕೊಂಡೋಕ್ಕಿ ಸುಡ್ತಾವ ಅಡಿಗೆ. ಹೋಗು ಮನೆಯಿಂದ ಒಂದೊಂದು ಸ್ಟೀಲಿನ ಡಬ್ಬಿ ತೊಗೊಂಬ. ನೀನು ತೊಂಬ ಪರಕ, ನೀನು ತೊಗೊಂಬಾರ್ಬೇ. ಏನು ಆಮೇಲೆ ಇದು ಪತಿ ನೀನು ತೊಗೊಂಬರ್ರಿ. ಒಟ್ಟೊಟ್ಟು ಅನ್ನ ಸಾರು, ಗೋಧಿ ಹುಗ್ಗಿ, ಬದ್ನಿಕಾಯಿ ಪಲ್ಯ, ಏನು ಕುಸುಂಬ್ರಿ ಎಲ್ಲ ಉಳ್ದೈತಿ. ಒಟ್ಟೊಟ್ಟು ಒಯ್ರಿ. ರಾತ್ರಿ ನೀವು ಉಂಡ್ರಿ ಅಂದ್ರೆ ಎಲ್ಲ ಕೂಡ ಖಾಲಿನ ಹಾಕತಿ. ಸುಳ ಕೆಡ್ಸೋದ್ಕಿಂತ ಒಬ್ರು ಹೊಟ್ಯಾಗಾರ ಹೋಗ್ಲಿ. ಏನ ಅಂತೀಯಲ್ಲ ಶಾಂತವ? ಅಡಿಗೆ ಭಾಳ ಉಳ್ದೈತಿ ಅಮ್ಮ, ನೀನು ಒಂದು ಡಬ್ಬಿ ತೊಂಬ, ನಿನ್ ಸೊಸಿಗೆ ಹೇಳಿ ಕಟ್ಕೊಂಡು ಹೋಗುವಂತಿ. ಅಡಿಕೆಯಲ್ಲಿಯಾ? ಅಡಿಕೆಯಲ್ಲಿ ಇಲ್ಲ ಇವ, ನನ್ನ ಕಡೆಯಲ್ಲಿ ಬರ್ಬೇಕು. ಹೌದು ಬಿಡ, ಇದೊಳೆ ಸುದ್ದಾತ. ಅಡಿಕೆಯಲ್ಲಿ ನಿಮ್ಮ ಮನೆಗೆ ಬಂದು ಊಟ ಮಾಡಿ ನೀವು ಕೊಡ್ಬೇಕು, ನಾವು ಕೊಡುದನ್ನು ಹೊಳ್ಳಿ. ಫಂಕ್ಷನ್ ಮಾಡಿದಾರೆ ನೀವು ಕೊಡ್ಬೇಕನ್ನು, ಕಾರ್ಯ ಮಾಡಿದಾರೆ ಏನು ಊರಿಗೆ ಬಂದಾರ ಕೊಡ್ತಾರ. ಅಡಿಕೆಯಲ್ಲಿ ಒಟ್ಟಿದ್ರತ ಇಲ್ಲಿ ಒಂದು 4 ಎಲ್ಲಿ ತೊಂಬ, ಒಟ್ಟು ಅಡಿಕೆನೂ ಕೊಡು, ರಾತ್ರಿ ಹಾಕೊಳಕದು ಬೇಕು ಉಂಡ್ಗಿಂಡು. ಯವ್ವ ನನಗೆ ಹೇಳಕ್ ಆಗೋದಿಲ್ವಾ ಗಿರ್ಜಿ, ಅಮ್ಮಗ ನೀನೇ ಹೇಳ. ಏನು ಆಕೆ ಸೊಸಿ ಅದಾಳಲ್ಲ, ಆಕಿನ ಆ ಕೆಲಸ ಮಾಡ್ತಾಳ, ಡಬ್ಬಿ ತೊಗೊಂಬಂದು ಕಟ್ಕೊಂಡು ಹೋಗ್ತಾಳ. ಗಿರ್ಜಾ ಸಂಶಯ ಮಾಡಕತ್ತಾಳ, ಎದ್ರ ಸಂಬಂಧ? ಅಯ್ಯೋ ದೇವ್ರಿ, ಶಾಂತಕ್ಕ ಹಂಗಿಂಗ್ ಮಾಡಿ ನಾನು ಹೊಡಿಸಿಡ್ತೀಯವ ನೀನು? ಯಾಕಲೇ ಬಿಡಾಡಿ, ಏನು ಸಂಶಯ ಮಾಡಕತ್ತೀನಿ, ಎದ್ರ ಸಂಬಂಧ? ಯವ್ವ ದೌಳ್ಗಂಗವ್ವ,
ಏನೋ ಗಣೆ ಬಂದಾನ, ಗಣಪೆ ಬಂದಾನಂತೆ ಸಂಶಯ ಮಾಡಕತ್ತೀಯ? ಯಾರ ಸುತ್ತ ಯಾರ ಮನೆಗೆ ಬಂದಾನ? ಹೋಗ ಬಂದಿಲ್ಲ. ಅಯ್ಯವ್ವ, ಈಕಿ ಸಸಿ ಯಾರ ಬಂದಿಲ್ಲ. ಈಕಿನ ಎಳ್ಕೊಂಡು ಮನೆಗಾರ ತಗೊಂಡೋಗಿದ್ಲು, ಆಕಿನೂ ಬಂದಿಲ್ಲ. ಏನ್ ಮಾಡ್ಲಿ ಯವ್ವ ನನ್ನ ಅತ್ತಾಗ? ನನ್ನ ಸೊಸಿ ಯವ್ವ, ನಾವಲ್ಲವ್ವ. ನನ್ನ ಸೊಸಿ ಬಗ್ಗೆ ಸಂಶಯ ಮಾಡಕತ್ತೀಯ? ಬಿಡಾಡಿ ನೀನು ಇದನ್ನ ಇಟ್ಕೊಬಿಡುದಿಲ್ಲ. ನನ್ನ ಸೊಸಿಗೆ ಏನಾರ ಸುದ್ದಿ ಗೊತ್ತಾದ್ರೆ ನಿನ್ನ ನಾಯಿ ಹಿಟ್ಟಿನ ಚೀಲ ಅರ್ದಂಗ ಇರಂಗಿಲ್ಲ. ಅಯ್ಯೋ ಶಾಂತಕ್ಕ, ಡಬ್ಬಿ ತಗೊಂಡ್ಬರ್ತೀನಿ ತೋನ. ನಿಂದ್ರೆ ಬಿಡಾಡಿ. ಯಾಕೆ ದಾವಡಿಕೆ ಓಡೇ ಹೋದ್ಲು ನಂಗ. ಪರಕ ನೀನು ತಗೊಂಬಂದ್ಬಿಡ್ಬೆ, ಅಥವಾ ನೀನು ತೊಂಬ. ಅರೆ ಆಯ್ತು ಶಾಂತಂದು ಅಕ್ಕ, ಇದು ಖಾನಾದು ಬಹುತ್ ಅಚ್ಚಾಗಿ ಆಗಿತ್ತು. ಕಟ್ಕೊಳ್ಳೋದಿಕ್ಕೆ ನಮ್ದುಗೆ ಡಬ್ಬಿದು ತಗೊಂಡು ಬರ್ತೀನಿ. ಅರೆ ಗೋಧಿದು ಹುಗ್ಗಿಗೆ ಅರೆ ಇತ್ತನ ಗೋಡಂಬಿ ಬಾದಾಮಿಗೆ ಹಾಕಿದಿರಿ, ನೀವು ಖಜೂರಾಗೆ ಹಾಕಿದಿರಿ. ಅರೆ ಬಹುತ್ ಟೇಸ್ಟಿ ಆಗಿತ್ತು. ಹಾ, ಸಿರ್ಕುಂಬಾದು ಬಿಟ್ಬಿಟ್ರೆ ನಮ್ದು ಗೋಧಿ ಹುಗ್ಗಿದು ನೆಕ್ಸ್ಟ್ಗೆ ಇಷ್ಟ ಆಯ್ತು. ಏನೇ ಸೀರೆ ತಗೊಂಡ್ಬರ್ಬೇಕಿತ್ತ ನಿನಗ? ಬೇಸದ ಹೇಳ ನೀನು. ಏನ್ ಗಣಂದಾರಿ ಕಿಸ್ತು ಗುಡ್ಡಿ ಹಾಕಿ ಅಂತ ಸೀರೆ ತರ್ಬೇಕು ನಿನಗ? ಅಲ್ಲ ಬಿಡಾಡಿ, ನೀ ತರ್ಬೇಕಲ್ಲೇ. ನಿನ್ಗೆ ಯಾಕೆ ಸೀರೆ ತರ್ಬೇಕವ್ರೆ? ಬೀಗ ಏನ್ ಬಿಜ್ಜೆ ನೀನು? ಅಯ್ಯೇ, ಹತ್ತಕ್ಕೆ ಒಂದಕ್ಕೆ ಸರಿ ಎಲ್ಲ ಸಂಬಂಧ ಅಲ್ಲ ನಿನಗೀಗ. ಅರ್ಬಿ ತಗೊಂಬಂದು ಏನ್ ಮಾಡ್ಬೇಕು? ಗಂಡ ಮಗನ ಲಗ್ನ ಮಾಡಿ ಆತಕ್ಕೆ ಈಗ ಮೊಮ್ಮಗನ ನಾಮಕರಣಕ್ಕೂ ಸೀರೆ ತಗೊಂಬರ್ಬೇಕನ? ಬಿಟ್ರು ಬಿಡಾಡ್ಯಾರ ನೀವು. ಯವ್ವ ದೇವ್ರೇ, ಮೊಮ್ಮಗನ ಸಾಲಿ ಕಳ್ಸಾಕೊಂಡ್ ಸೀರೆ ಮೊಮ್ಮಗನ ಒಂದ್ ಮದ್ವಿಗೆ ಒಂದ್ ತೊಂಬ ಹತ್ತೊಂಬ ಇತ್ತೊಂಬ ಅಂತ ಜೀವನ ಹರಿತೀರಿ ಬಿಡು ನೀವು ಹಂಗಾರ. ಅರೆ ಕ್ಯಾಶ್ ಅಂತಂದು ಅಕ್ಕ. ಅರೆ ಈ ಬುಡ್ಡಿದು ಏನು ಹೇಳ್ತಾ ಇದಾರೆ? ಇಸ್ಕಿ ಮಾಕಿ ಬುಡ್ಡಿ. ಅರೆ ಅಲ್ಲ, ಊಟಾಲೆ ಇಸ್ಕೋ ಊಟಾಲೆ. ಊಟ ಮಾಡಿ ಅಲ್ಲ ಮತ್ತೆ ಊಟ ಅಂತ ಅದೇಂತ ತಿಂತೀಯ? ತಿನ್ನಕ್ಕಾಗಿ ಹುಟ್ಟಿಯೇನು? ಯಾಲ ಅಲ್ಲ ಜಾಸ್ತಿ ಆಗಿತ್ತ? ಹಾಗ ಮಸಾಲೆ ಹವಣಿ ಆಗಿತ್ತು. ಅದೇನ ಅಂತಾರಲ್ಲ, ದಾನ ಕೊಟ್ಟಿದ್ದು ಎತ್ತಿನ ಹಲ್ಲು ನೋಡೋರು ನೀವು. ತಿನ್ನಕ್ ಬಂದ್ ಕಾಸ್ಲೆ ಬೆಳ್ಳುಳ್ಳಿ ಆಗಿತ್ತು, ಅಲ್ಲ ಆಗಿತ್ತು, ಅದಾಗಿತ್ತು, ಇದಾಗಿತ್ತು, ತುಪ್ಪ ಆಗಿತ್ತು, ಖಾರ ಆಗಿತ್ತು, ಲಾಳಾಗಿತ್ತು, ಲೊಟ್ಟಾಗಿತ್ತು ಅಂತೇಳಿ ಹಾಕಿದ್ದು ತಿಂದು ಎದ್ದೋಗ್ರೆ ಬಿಡಾಡ್ಯಾರ. ಯಾಲ್ಲ ಇಸ್ ಬುಡ್ಡಿ ಕೋ ಪೈಲೆ ಉಠಾಲೆ, ರಂಜಾನ್ ಕೋ ಪೈಲೆ ಉಠಾಲೆ. ರಾಜಣ್ಣ ಬರಕತ್ತಾನಂತನೆ. ಬರ್ಲಿ ಪಾಪ, ಚಲೋ ಮನುಷ್ಯ, ಬರ್ಲಿ ಬರ್ಲಿ. ಅಲ್ಲೇ ಗಿರ್ಜಿ, ರಂಜಾನ್ಕಿಂತ ಮುಂಚೆ ಈ ಮುದಿಗೆ ಸಾಯ್ಬೇಕಂತೀಯಲ್ಲ ನೀನು, ಎದರ ಸಂಬಂಧ? ಅರೆ ಕ್ಯಾ ಶಾಂತಂದು ಅಕ್ಕ, ನಿಮ್ದು ಗೊತ್ತಿದ್ಬಿಟ್ಟು ಮತ್ತೆ ಕೇಳ್ತೀರಿ? ಅರೆ ಶಾಂತಂದು ಅಕ್ಕ, ಈ ಬುಡ್ಡಿದು ಇದಾರೆ ಅಲ್ಲ, ರಂಜಾನ್ಗೆ ನಮ್ದುಗೆ ದೂದ್ಗೆ ಮಾರಕ್ಕೆ ಬರ್ತಾರೆ. ಅರೆ ಅದ್ರೊಳಗೆ ಸೀರ್ಗೆ ಹಾಕಿರ್ತಾರೆ, ಹೇನಿಗೆ ಹಾಕ್ಬಿಟ್ಟು ಖರಾಬ್ಗೆ ಮಾಡ್ಬಿಟ್ಟು, ಅರೆ ತಲೆದು ಕೆರ್ಕೊಂಡ್ಬಿಟ್ಟು ವಾಪಸ್ ಹಾಲ್ದು ಒಳಗಡೆ ಕೈಗೆ ಇಟ್ಬಿಟ್ಟು ನೀ ಪಾನಿಗೆ ಜಾಸ್ತಿಗೆ ಸುರು ಬಿಟ್ಟು ಸಿರ್ಕುಂಬದು ಮಾಡಿ ಮಾಡಿ ಅಂತ ದೂದ್ಗೆ ಕೊಡ್ತಾರೆ. ಅರೆ ಇದ್ರದ್ದು ನಮ್ದುಗೆ ಸಿರ್ಕುಂಬಗೆ ಮಾಡಿದ್ರೆ ತಿನ್ನಕ್ಕೆ ಮನ್ಸಿಗೆ ಆಗೋದಿಲ್ಲ. ಗೋಡಂಬಿದು ನಡುವೆ, ಅರೆ ಅದು ಕಲ್ಲಂಗಡಿದು ಬೀಜದು ನಡುವೆ, ಅರೆ ಯಾಲಕ್ಕಿದು ನಡುವೆ ಇವ್ರದ್ದು ಹೇನ್ಗೆ ಕಾಣ್ತದೆ ನಮ್ದು ಹೇನ್ಗೆ. ಅರೆ ನಮ್ದು ರಂಜಾನ್ದು ದಿನ ಅರೆ ಸಿರ್ಕುಂಬಾದು ನಮ್ದು ಎಲ್ಲಾರ್ದು ಮನೆಗೂ ಕೊಡ್ತಾ ಇವೆ ಅಲ್ಲ, ಅವ್ರದ್ದು ಏನು ಅಂತಾರೆ ಗೊತ್ತಾ? ಅರೆ ಮಲ್ಲಮ್ಮಜ್ಜಿದು ಬುಡ್ಡಿದು ನಿಮ್ದು ದೂದ್ಗೆ ತಗೊಂಡು ಸಿರ್ಕುಂಬಾದು ಮಾಡಿದ್ದೀರಿ. ಅರೆ ನಮ್ದುಗೆ ಬೇಡ, ನಕ್ಕೋ ನಕ್ಕೋ. ಅರೆ ಆ ಬುಡ್ಡಿದು ಬರೀ ತಲೆದು ಕೆರ್ಕೊಂಡ್ಬಿಟ್ಟು ಹೊಟ್ಟಿಗೆ ಹಾಕ್ಬಿಟ್ಟು ಹೇನ್ಗೆ ಹಾಕ್ಬಿಟ್ಟು ಅರೆ ಸೀರ್ಗೆ ಹಾಕ್ಬಿಟ್ಟು ಹೆಂದು ಹಾಲ್ದು ಕೊಡ್ತದೆ. ಅರೆ ಅವ್ರದುಗೆ ಬೇಡ ನಮ್ದುಗೆ ಅಂತಾರೆ. ಏನ ಅಂತೀಯಲ್ಲ ಬಿಡಾಡಿ, ಒಂದ ಸವನ ಓದಿರ್ತೀಯಲ್ಲ. ಯವ್ವ ಡಬ್ಬಿದು ತಗೊಂಡು ಬರ್ತೀನಿ. ಇಬ್ರು ಬಿಡಾಡ್ಯಾರು ಹೋಗಿ ಬಿಟ್ರಲ್ಲ. ಶಾಂತವಾ ಶಾಂತವ, ಆ ಬಿಡಾಡ್ಯಾರ 3 ಮಂದಿ ನಿಂತಿದ್ರಂತೇಳಿ ನಾ ಏನು ಕೇಳಲಿಲ್ಲ. ಅಲ್ಲ ಇಷ್ಟಕೊಂಡು ಅಡುಗೆ ಮಾಡಿಸಿದ್ದಿ. ಈಗ ನಾನು ನೋಡಿದ್ನಿ, ಏನು ಅರ್ಧ ಡಬ್ರಿ ಹುಗ್ಗಿ, ಅರ್ಧ ಡಬ್ರಿ ಸಾರು, ಅರ್ಧ ಡಬ್ರಿ ಅನ್ನ ಎಲ್ಲ ಉಳ್ದತ್ತೆ ಅಡಿಗೆ. ಅಷ್ಟು ನೀವ ತಿಂತೀರ ರಾತ್ರಿ ಎಲ್ಲ? ಏನೇ ಒಬ್ಬೊಬ್ರು 4 ಸಲ ಉಂಡ್ರೆ ಖಾಲಿ ಆಗೋದಿಲ್ಲ ಅಡಿಗೆ ಒಬ್ಬೊಬ್ರು. ಅದಕ್ಕೆ ಒಂದು ಡಬ್ಬಿ ತೊಗೊಂಬರ್ತೇನೆ ಮನೆಗೆ ಹೋಗ್ಬೇಕಾರ. ಇಲ್ಲ ನಿನ್ನ ಕಡೆದೇ ಇದ್ರು ಕೊಡ ಇವ ಯಾವಾರ ಡಬಾಸಿನ ಡಬ್ಬಿ ಬೇಕಾರೆ ನಾಳೆ ಅದಕ್ಕೆ ಒಟ್ಟು ಹಾಲು ಹಾಕಿ ತಂದು ವಾಪಸ್ ಕೊಡ್ತೇನಂತ. ಏನು ಅದ್ರಾಗ ಒಟ್ಟು ಅಡಿಗೆ ಕಟ್ಟಿಕೊಡು. ಒಟ್ಟು ಗೋಧಿ ಹುಗ್ಗಿ ಗನ ರುಚಿಯಾಗಿತ್ತು. ಏನು ಗೋಡಂಬಿ ಏನು ಬಾದಾಮಿ ಹಾಕಿಯೋ ಅದ್ರಾಗ ಭಾರಿ ರುಚಿಯಾಗಿತ್ತು. ಅದಕ್ಕೆ ಒಂದು ಡಬಾಸಿನ ಡಬ್ಬಿ ಇದ್ರು ಕೊಡು ನಿನ್ನ ಕಡೆನ ಟಿಫನ್ ಕ್ಯಾರಿಯರ್. ಅದ್ರಾಗ ಒಟ್ಟು ಗೋಧಿ ಹುಗ್ಗಿ, ಆ ಬದ್ನಿಕಾಯಿ ಪಲ್ಯ ಅಂತೂ ಎಣ್ಣಗಾಯಿ ಅದೇನು ಎಣ್ಣೆಗ ಮಾಡ್ಯಾರ ಅಷ್ಟು ರುಚಿಯಾಗಿತ್ತು ನೋಡು. ಬದ್ನಿಕಾಯಿ ಪಲ್ಯ ಕೊಡು. ಒಟ್ಟು ಅನ್ನ ಇದ್ರೆ ಅನ್ನನೂ ಕೊಡು, ಸಾರು ಕೊಡು. ರಾತ್ರಿ ಉಣ್ತೇವಿ. ನನ್ನ ಮಗ ಸೊಸಿ ಬಂದಿಲ್ಲಲ್ಲ, ಅವರಿಗೆ ಹೇಳಿ ಅವ್ರ ಜೊತೆ ಕರ್ಕೊಂಡು ಉಣ್ತೇನೆ. ಒಂದು ಹೊತ್ತಿಂದ ಉಳಿತೈತಿ ನಮ್ಗೆ. ಅದಕ್ಕೆ ಚಕ್ಕೈತಿ ಕೊಡು ಒಟ್ಟು. ಇದು ಒಳ್ಳೆ ಚಲೋ ಆತು ಬಿಡು. ಅಲ್ಲ ಈಗಾರ ಡಬ್ಬಿ ತೊಗೊಂಬಂದು ಅಡಿಗೆ ತೊಗೊಂಡು ಹೋಗಂತ ಅವರೇ ಹೇಳ್ಯಾರ ಶಾಂತಾನ. ಇನ್ನೂ ಈ ಮುದಿ ಕೇಳೋದ್ರಾಗ ಐತಿ. ಅದು ಕಿವಿ ಕೇಳಂಗಿಲ್ಲಲ್ಲ ಅತ್ತಿಗೆಮ್ಮ. ತಡಿವ ಒಂದು ಕಟ್ಟು ಕೊಟ್ಟ ಬಿಡ್ತೇನಂತ. ಮತ್ತೆ ನಿನಗೆ ತೊಗೊಂಬ ಅನ್ನೋದು ನೀ ಮತ್ತೊಂದು ಏನಾರ ಕೇಳಿಸ್ಕೊಳ್ಳೋದು ಈ ರಾಡಿನ ಬೇಡ. ತಡಿ ಒಂದೆರಡು ಯಾವ ನೆಗುಂದಿ ಮ್ಯಾಗಿಟ್ಟೆ ತಂದು ಕಟ್ಟಿ ಕೊಡ್ತೇನೆ. ನಮ್ಮ ಶಾಂತ ಒಂದು ಮನಸ್ಸು ಐತಲ್ಲ, ಭಾರಿ ಒಳ್ಳೆ ಮನಸ್ಸು. ಏನು ದೇವ್ರು ಅದಕ್ಕಷ್ಟು ಸಂಪಟ ಅನ್ನಕಿನ್ನ. ಭಾರಿ ಒಳ್ಳೆ ಮನಸ್ಸು, ಭಾರಿ ಒಳ್ಳೆ ಹುಡುಗಿವ, ಒಳ್ಳೆ ಹೆಣ್ಮಗಳು ನಿಜವಾಲ. ಸಿದ್ಧ, ನಿನ್ನ ಮೊಮ್ಮಗ ರಾಜ್ಕುಮಾರ್ ಇದ್ದಂಗದಾನ. ಏನು ಚಂದದಾನ. ಅಲ್ಲ ಭಾರಿ ಚಂದದಾನ. ನಮ್ಮ ಗೌರವ ಪುಣ್ಯ ಮಾಡ್ಯಾಳಪ್ಪ ಯಪ್ಪ ನಿನ್ನ ಸೊಸಿ ಆಗಾಕ. ನಮ್ಮ ಗೌರವ ಪುಣ್ಯ ಮಾಡೈತೆ ನೋಡು. ಭಾರಿ ಬಂಗಾರದಂಥ ಹುಡುಗಿ. ಊರಾಗ ಒಬ್ರು ಬಾಯಾಗರ ಈ ಹುಡುಗಿ ಅಲ್ಲ ಅಂದಿದ್ದು. ನಿಜವಾಗ್ಲು ಬಂಗಾರದಂಥ ಹುಡುಗಿ. ಅದು ಹೆಂಗೆ ಅಪ್ಪಿ ತಪ್ಪಿ ನಿಮ್ಮ ಮನೆಗೆ ಸಿಕ್ಕೈತೆ ಕರೆ. ನಮ್ಮ ಸುಳ್ಳು ಹಾಕ್ಯಬೇಕು. ಭಾರಿ ಬೆಸ್ಟ್ ಹುಡುಗಿ ನೋಡು. ಅಷ್ಟು ಚಂದ ಹುಡುಗಿ ಅಂತಾನ. ಬಂಗಾರದಂಥ ರಾಜ್ಕುಮಾರ್ನಂಥ ಮೊಮ್ಮಗನ್ನ ಕೊಟ್ಬಿಡ್ತ ಕರೆನ. ಈ ಹುಡುಗಿ ಒಂದು ಹೊಟ್ಟಿಲೈತಿ. ಹೆಸರಾಗೈತೆ ತಂಗಿ 7.
ಏಳ ಎದ್ದನಲ್ಲ ಎದ್ದ ನಿಂತನಿ. ಅಲ್ಲ ಅಲ್ಲ 7 ಹೇಳಾಕತ್ತತಿ. ನಾ ಏನು ಹೇಳೇನಿ? ಅಡಿಗೆ ಕಟ್ಟಿ ಕೊಡು ಅಂದೆ. ಅಲ್ಲ ಅಲ್ಲ ನನ್ನ ಮಗಳಿಗೆ 7 7 ಅಡ್ಡಿಲ್ಲ ಅಡ್ಡಿಲ್ಲ. 8 ಕುಬ್ಸನ ನೋಡ್ವಾ ತಂಗಿ, ಈ ಹುಡುಗಿ ಕುಬ್ಸಕ್ ನನಗೊಂದು ಚಲೋ ಸೀರೆ ತರ್ಬೇಕು ನೀ. ಮತ್ತೆ ಏನ ಆತ ತಗೊಂಬರ್ತೇವೆ ತಗೋ. ಅಲ್ಲ ಇಷ್ಟಕ್ಕೂ ನಮ್ಮೂರಾಗ ನಾವು ಮಾಡ್ತೇವೆ, ನಿಮ್ಗೆ ಯಾಕೆ ಸೀರೆ ತರ್ಬೇಕು? ಬಿಡುವಾ ಹೋಗ್ಲಿ. ಹಿರೇ ಮನುಷ್ಯಾಳ ಏನೋ ಬಾಯ್ಬಿಟ್ಟು ಕೇಳಾಳ, ಅದ್ಯಾಕೆ ತರ್ಬೇಕಂತಿ? ಒಂದು ಸೀರೆ ತಂದು ಕೊಟ್ರೆ ನಿಮ್ಗೆ ಕಡಿಮೆ ಆಗೋದಾರ ಏನೈತಿ? ಆ ಹಿರೇ ಮನುಷ್ಯಾಳು ಖುಷಿ ಖುಷಿಲಿ ಆಶೀರ್ವಾದ ಮಾಡಿದ್ರೆ ಎಲ್ಲ ಹೆಚ್ಚಾಕತ್ತಿನ್ನು. ಏನು ಹಿರಿಯರ ಮನಸ್ಸು ಮಾಡಬಾರ್ದು. ಒಂದು ಸೀರೆ ಬಗ್ಗೆ ಏನ ಏನು ತಂಗಿ ನೀನು ಒಂದು ಸೀರೆಲ್ಲ ತಂದು ಕೊಡ್ತೇನೆ ಬಿಡ್ಬಿ ಅನ್ನ. ಮತ್ತು ನೀ ಯಾಕೆ ಏನು ಅಂದೆ ಅಂದ್ರೆ ಮನ್ಸಿಗೆ ನೋವು ಮಾಡ್ಕೋತಾಳ. ಇಲ್ಲೋಡು ಹೊಟ್ಟಿಲೈತಿ ಹುಡುಗಿ, ಹಂಗೆ ಹಿರಿಯರ ಮನ್ಸು ನೋವು ಮಾಡಬಾರ್ದು. ಅವ ಏನಾರ ಕೆಟ್ಟಾಕವ ಮತ್ತು ಅದಕ್ಕೆ. ಹ್ಞೂ ಆತ್ಬೇ, ತಗೊಂಬರ್ತೀನಿ. ತಗೊಂಬರ್ತೀಯ? ತುಂಬ ಕರಿ ಮತ್ತೆ ಬರ್ತೇನೆ ನಾನು. ಏನು ಚಲೋದು ಎಂತ ತತ್ತಿ ಅಂದ್ರೆ ಟೋಪ್ ಶರ್ಗಿನ ಸೀರೆ ತುಂಬ. ನನಗಂತ ದುಡ್ಬೇಕಂತ ಗನ ಮನಸ್ಸು ಆಗ್ಬಿಟ್ಟತಿ. ಇಲ್ಲ ಇಳಕಲ್ ಸೀರೆ ತುಂಬ. ಮೊಣಕಾಲ್ ಮುರಿ ಸೀರೆ ಒಟ್ಟು ಯಾವಕ್ಕವ ನೋಡು. ಶಾಂತಕ್ಕ ಬಂದ್ವಿ, ಟಿಫನ್ ಬಾಕ್ಸ್ ತಂದ್ವಿ. ಯವ್ವ ಇವೇನ 3 ಟಿಫನ್ ಬಾಕ್ಸ್? ಮತ್ತೆ ಊಟ ಗೂಟ ಯಾರಿಗೆ ಎಲ್ಲಿಟ್ಕೋತಿ? ಇದ್ರ ಮುದ್ಮೂಳಿ ಯವ್ವ ಎಂತೆಂತವ್ರ ಸಾವು ಬಂದು ಸಾತ್ತಕ್ಕಾವು. ಈ ಮುದುಕಿ ಯಾಕೆ ಸಾಯ್ವಲ್ತ ಏನವ? ಇನ್ನೂ ಊರಾಗತ್ತಾಗ ಇನ್ನೂ ಎಷ್ಟು ಮಂದಿ ಉರ್ಲಕ್ಕ ಹೋಗ್ಬೇಕ ಏನೋ ಈ ಮುದುಕಿ ಕಾಟಕತ್ತಾಗ. ಈಗಾಗಲೇ ಒಂದು 8-10 ಮಂದಿ ಸತ್ತಾರ, ಇನ್ನೂ ಯಾರ್ಯಾರನ್ನ ಕೊಲ್ಬೇಕತ್ತತೆ ನನ್ನ ಈಗ ನೆಕ್ಸ್ಟ್. ಅಯ್ಯೋ ಬಿಡಾಡ್ಯಾರ, ಊಟ ಕಟ್ಕೊಂಡು ಹೋಗಾಕ ಉಳ್ದಿದ್ದ ಅಡ್ಗಿಗೆ ಬಂದಿರನೇ ಯವ್ವ. ನಾವಲ್ವ ಏನು ನಾಚಿಗೇಡದವ್ವ ನಮ್ಮ ಊರಾಗ. ಅಲ್ಲ ಹೋದ್ರಿ ಅಂತ ಮಾಡೇನಿ ನಾನು. ಟಿಫನ್ ಬಾಕ್ಸ್ ತರಕ ಹೋಗಿರ ನೀವು ಡಬ್ಬಿನ? ಅಲ್ಲಲ್ಲಲ್ಲಲ್ಲ ಬೇರಿಕ್ಯಾರ ನಾರ್ಯಾರು ಹಗರಿಲ್ ನೀವು ನಾರ್ಯಾರು. ಅಲ್ಲ ಶಾಂತವ್ವ, ಅಡ್ಗಿ ಕಟ್ಕೊಂಡು ಹೋಗ ಅಂತೇಳಿ ಜೀವ ತಿಂದು ಒಳಗೆ ತರಕ ಹೋಗ್ಯಾಳ. ಬ್ಯಾಡ ಬಿಡ ಯವ್ವ ತಾಯಿ ಅಂತ ಹೇಳಿದ್ರು ಕೇಳಂಗ ಕಟ್ಕೊಂಬರಕ್ಕೆ ಹೋಗ್ಯಾಳ ಈಗ ಒಳಗೆ. ನೀವೇನು ಅಸೈಗೇಡಿಗಳು ಹೇಳಾರ್ದನ ಡಬ್ಬಿ ತಂದಿರಿ? ಯಮ್ಮ ಬದ್ನಿಕಾಯಿ ಪಲ್ಯ ಹುಗ್ಗಿ ಅನ್ನ ಸಾರಿ ಎಲ್ಲ ಆಯ್ತು ನೋಡಿದ್ರ ತಗೋ. ಏವ ಶಾಂತವ್ವ ಬ್ಯಾಡ ಬಿಡ ಯವ್ವ, ಬೇಡಾಗಿತ್ತು ನನಗೆ. ನೀ ಹೇಳಿದ ಮಾತು ಕೇಳಂಗಲ್ಲವ ಯವ್ವ ಆತಕ. ಬಿಡಾಡ್ಯಾರ ನೋಡಲ್ಲಿ, ನೀ ನೋಡಿ ಬಲವಂತ ಮಾಡಿ ಕೊಡಾಕತ್ತಿ ನನಗೆ. ಅಲ್ಲಿ ನೋಡಲ್ಲಿ ಈಕಿನ ಗಿರ್ಜಿ ನೋಡು ಯವ್ವ. ಗಿರ್ಜಿ ಏನ್ಲೇ 2-3 ದಿನ ಅಡಿಗೆನ ಮಾಡಬಾರ್ದಂತ ತೀರ್ಮಾನ ಮಾಡಿ ಏನು? ಹೆಂಗ ಇಂಥ ದುಡ್ದ ಅಲ್ಲಿ 3 ದಿನ ಕುಂತು ತಿನ್ನುವಂಗ ಯವ್ವ. ನಾವಲ್ವ ಅಲ್ಲಿ ಉಳ್ದಿರೋದು ಓಟು ಕಟ್ಟಿ ಕೊಟ್ರು ಇವರಿಬ್ರು ಏನು ಖಾಲಿ ಡಬ್ಬಿ ಅಲ್ಲಾಡ್ಸ್ಕೊಂತ ಹೋಗುದನಿ ಹೆಂಗ? ಸಣ್ಣ ತರಬಾರ್ದನ ಬಿಡಾಡಿ. ನಮ್ಮನೆಗ ಇರುವುದ ಇಂತಾದ, ಅದಕ್ಕ ನಾ ಇದನ್ನ ತಂದನಿ. ನಿನಗೇನ್ ತ್ರಾಸ ಕಟ್ಟಿ ಕೊಡಕ್ ಶಾಂತಕ್ಕ? ಆಕಿ ಹೇಳಿದ್ದಕ್ಕ ನಾವು ತಂದೇವೆ ಮುದುಕಿ. ಹೋಗ್ಲಿ ಬಿಡ್ರೆ, ಬರೀ ಡಬ್ಬಿ ತೊಂಬರ್ರಿ ಊಟ. ನಿಮ್ಗೆ ಎಷ್ಟು ಬೇಕಷ್ಟು ನೀವ ಹಾಕೋ ಬರ್ದ ಬರ ಜಗೈತಿ. ಎಲ್ಲ ಬಿಡಾಡಿ ಈ ಪಾತಿ ನೋಡಿ ಅಟ್ಟು ಜೋರು ಹೊಡಕ್ಕಳ. ತಮ್ಮದು ರಂಜಾನ್ ಮಾಡಿರ್ತಾಳಲ್ಲ, ಅದು ಅಟಾಟ ವಾಟೆದಾಗ ಹಾಕಿ ಇಟಿ ಸಿರ್ಕುಂಬ ಕೊಟ್ಟಿರ್ತಾಳ ಅಷ್ಟೇ, ಮತ್ತೊಂದೇನಿಲ್ಲ. ಈಗ ನೋಡಿ ಹೆಂಗ್ ಡಬ್ಬಿ ತಗೊಂಡು ಓಡಿಗ್ಯಾಳ ಒಳಗ. ಈ ಮುದಿಕ್ ಮಣ್ಣಲ್ಲಿ ಗನ ತಿಳಿ ಕಡಿಸತು ಮರ ಎತ್ತಗ.